ಭಗವಂತ ಸರ್ವೋತ್ತಮ. ಆ ಭಗವಂತ ಇಡೀ ಜಗತ್ತಿಗೆ ಆಶ್ರಯ. ಭಗವಂತ ಜಗತ್ತಿಗೆ ಆಶ್ರಯ ಮಾತ್ರನಲ್ಲ, ಜಗತ್ತಿನ ಸೃಷ್ಟಿ, ಸ್ಥಿತಿ, ಲಯ ಮತ್ತು ಜ್ಞಾನ ಇತ್ಯಾದಿ ಅವುಗಳಿಗೂ ಆಶ್ರಯ. ಜಗದಾಶ್ರಯನಾದ, ಜಗತ್ತಿನ ಸೃಷ್ಟ್ಯಾದಿಗಳಿಗೆ ಆಶ್ರಯನಾದ ಆ ಭಗವಂತನ ತತ್ವವನ್ನು ತಿಳಿಯುವುದು ಪ್ರಧಾನ. ಆ ಭಗವಂತನ ತತ್ವವನ್ನು ತಿಳಿಯುವುದಕ್ಕಾಗಿ, ಅದನ್ನು ತಿಳಿಸುವುದಕ್ಕಾಗಿ ಅನೇಕ ವಿಷಯವನ್ನು ಹೇಳಬೇಕಾಗ್ತದೆ. ಆ ಅನೇಕ ವಿಷಯಗಳನ್ನು ಹೇಳದೇ ಇದ್ದರೆ ಭಗವತ್ ತತ್ವ ತಿಳಿಯುವುದಿಲ್ಲ, ಬುದ್ಧಿಗೆ ಅವಗಾಹನೆಯಾಗುವುದಿಲ್ಲ. ಆದ್ದರಿಂದಾಗಿ ಆ ಬುದ್ಧಿಗೆ ಅವಗಾಹನೆಯಾಗುವುದಕ್ಕಾಗಿ ಅದನ್ನೆಲ್ಲ ಹೇಳಬೇಕು. ಪ್ರಹ್ಲಾದರಾಜನ ಮಹಿಮೆಯನ್ನು ಹೇಳಿದರೆ, ಇಂಥ ಪ್ರಹ್ಲಾದರಾಜರಿಗೆ ಅನುಗ್ರಹವನ್ನು ಮಾಡಿದ ಪರಮಾತ್ಮ ನರಸಿಂಹ ಸಂತೋಷವಾಗ್ತದೆ. ವಿಷ್ಣುವಿನ ಸರ್ವೋತ್ತಮತ್ವ ಜ್ಞಾನಕ್ಕಾಗಿ ಅವಶ್ಯವಾಗಿ ತಿಳಿಯಬೇಕಾಗಿರುವಂಥದ್ದು ವೈಷ್ಣವರ ಮಹಿಮೆ. ವೈಷ್ಣವರ ಮಹಿಮೆ, ರಘುತ್ತಮ ತೀರ್ಥರ ಶಿಷ್ಯರ ಪರಂಪರೆಯನ್ನೆಲ್ಲ ತಿಳಿದರೆ, ಅಂಥೆಲ್ಲ ಮಹಾನುಭಾವರಿಗೆ ಗುರುಗಳಾದವರು ರಘುತ್ತಮರು ಎಂದು ತಿಳಿದಾಗ ರಘುತ್ತಮರ ವಿಶಿಷ್ಟವಾದ ವೈಶಿಷ್ಟ್ಯದ ಜ್ಞಾನ ನಮಗಾಗ್ತದೆ. ಹಾಗೆಯೇ ಅದೇ ರೀತಿ ಪರಮಾತ್ಮನ ಸರ್ವೋತ್ತಮತ್ವವನ್ನು ತಿಳಿಯುವುದಕ್ಕೆ ಪರಮಾತ್ಮನ ಭಕ್ತರ ಮಹಿಮೆಯನ್ನು ತಿಳಿಬೇಕು. ಅದರಂತೆ ಇನ್ನನೇಕ ವಿಷಯವನ್ನು ತಿಳಿಬೇಕು. ಅದನ್ನೆಲ್ಲ ಆ ದೇವರನ್ನು ತಿಳಿಯುವುದು ಒಂದು, ದೇವರನ್ನು ತಿಳಿಯುವುದಕ್ಕಾಗಿ ತಿಳಿಬೇಕಾದದ್ದು 9. ಅದೇನದು? ಈ 9 ಮತ್ತು 1 ಎಲ್ಲಿ ಹೇಳ್ತಾರೋ ಅದೇ ಪುರಾಣ. ಅದ್ಯಾವುದು 9? ಸರ್ಗ, ವಿಸರ್ಗ, ಸ್ಥಾನ, ಪೋಷಣ, ಊತಿ, ಮನ್ವಂತರ ಕಥಾ, ಈಶಾನ ಕಥಾ, ನಿರೋಧ, ಮುಕ್ತಿ. ಈ 9 ವಸ್ತುಗಳು. ಈ 9 ವಸ್ತುಗಳ ಜ್ಞಾನವನ್ನು ಮಾಡಿಕೊಂಡ್ರೆ ಆಗ ಭಗವಂತನ ಜ್ಞಾನ ನಮಗಾಗ್ತದೆ. ದಶಮಸ್ಯ ವಿಶುದ್ಧ್ಯರ್ಥಂ. ದಶಮಸ್ಯ ವಿಶುದ್ಧ್ಯರ್ಥಂ ಅಂದರೆ ಏನರ್ಥ? ಯಾದವಾರ್ಯರು ಬರೀತಾರೆ, ವಿಶುದ್ಧ್ಯರ್ಥಂ ತತ್ವಾವಧಾರಣಾರ್ಥಂ. ಭಗವಂತನ ಸ್ಪಷ್ಟವಾದ ಮಹಿಮೆಯನ್ನು, ಶುದ್ಧವಾದ ಮಹಿಮೆಯನ್ನು ತಿಳಿಯುವುದಕ್ಕಾಗಿ ಇದೆಲ್ಲವನ್ನು ಹೇಳ್ತೇವೆ. ಸೃಷ್ಟಿ ಎಂದರೆ ಸರ್ಗ ಎನ್ನುವ ಶಬ್ದಕ್ಕೆ ಮಹದಾದಿ ತತ್ವಗಳೆಲ್ಲದರ ಸೃಷ್ಟಿ, ಇದು ಸರ್ಗ. ವಿಸರ್ಗ ಎಂದರೆ ಬ್ರಹ್ಮಾಂಡದ ಒಳಗಿರುವ ಸೃಷ್ಟಿ, ಇದು ವಿಸರ್ಗ. ವೈಕುಂಠದಲ್ಲಿ ಇರುವುದು ವೈಕುಂಠ ಪರಮಾತ್ಮ, ಆ ಭಗವಂತ ದುಷ್ಟರ ನಿಗ್ರಹವನ್ನು ಮಾಡುವುದೇನಿದೆಯೋ ಅದೇ ಸ್ಥಿತಿ. ಆ ಭಗವಂತನ ಅನುಗ್ರಹವನ್ನು ಪಡೆಯುವುದೇ, ಅನುಗ್ರಹವನ್ನು ಭಕ್ತರ ಮೇಲೆ ಅನುಗ್ರಹವನ್ನೇನು ಮಾಡ್ತಾನೋ ಅದೇ ಪೋಷಣ. ಮನ್ವಂತರಗಳು ಅಂದರೆ ಮನ್ವಂತರದಲ್ಲಿ ನಡೆದ ಧರ್ಮಗಳು. ಊತಯ ಕರ್ಮವಾಸನಾ, ಇದು ನೇರವಾಗಿ ಸಂಬಂಧಪಟ್ಟದ್ದು. ನಾನಾ ವಿಧವಾದ ಕರ್ಮಗಳು, ಸಾವಿರಾರಲ್ಲ ಲಕ್ಷಾವಧಿ ಕೋಟಿ ಕರ್ಮಗಳನ್ನು ನಾವು ನೀವು ಮಾಡ್ತೇವೆ. ಆ ಮಾಡಿದ ಕರ್ಮಗಳಿಗೆ ತಕ್ಕಂತೆ ಫಲವನ್ನು ಅನುಭವಿಸ್ತೇವೆ. ದುರ್ದೈವ ಏನು ಅಂತಂದರೆ, ನಾವು ಕರ್ಮದ ಫಲವನ್ನು ಅನುಭವಿಸುವಾಗ ಕರ್ಮವನ್ನು ಇಂಥ ಕರ್ಮವನ್ನು ಮಾಡಿದ್ದೇ ಎಂಬ ಎಚ್ಚರವಿರುವುದಿಲ್ಲ. ಹಾಗಾಗಿ ದೇವರನ್ನು ಬೈತೇವೆ. ಊತಯ ಕರ್ಮವಾಸನಾ, ಏನು ವಿಚಿತ್ರವಾದ ಕರ್ಮಗಳು, ವಿವಿಧವಾದ ಕರ್ಮಗಳು, ನಾನಾ ವಿಧವಾದ ಕರ್ಮಗಳು, ಅವುಗಳಿಗೆ ತಕ್ಕಂತೆ ಫಲಗಳು. ಪರಮಾತ್ಮನ ಅವತಾರಾನುಚರಿತಂ ಹರೇಶ್ಚಾಸ್ಯಾನುವರ್ತಿನಂ, ಇದು ಈಶಕಥಾ. ನಿರೋಧ ಎಂದರೆ ಪ್ರಳಯ. ಅನೇಕ ಅರ್ಥಗಳಿವೆ, ವ್ಯವಸ್ಥೆ ಇದೆ, ಅದೆಲ್ಲ ಆಮೇಲಿರಲಿ. ಮೋಕ್ಷ ಎಂದರೆ ತನ್ನ ಅನ್ಯಥಾ ರೂಪವನ್ನು ಬಿಟ್ಟು ಸ್ವಸ್ವರೂಪದಿಂದ ಇರುವುದು, ಅದೇ ಮೋಕ್ಷ. ಆಶ್ರಯ ಎಂದರೆ ಆಭಾಸ ಜ್ಞಾನ, ನಿರೋಧ ಲಯ,
ಇದಲ್ಲದೆ ಸೃಷ್ಟಿ ಸ್ಥಿತಿ ಇವುಗಳಿಗೆ ಆಶ್ರಯನಾದ ಪರಮಾತ್ಮ ಆಶ್ರಯ. ಇಲ್ಲೆಲ್ಲ ಮುಂದೆ ಬಹಳ ಕಠಿಣವಾದ ವಿಚಾರಗಳನ್ನು ಹೇಳ್ತಾರೆ. ಅವುಗಳು ಒಟ್ಟಿಗಿರಲಿ. ದ್ರವ್ಯಂ ಕರ್ಮಚ ಕಾಲಶ್ಚ ಸ್ವಭಾವೋ ಜೀವ ಏವಚ ಯದನುಗ್ರಹ ತಸ್ಸಂತಿ ನ ಸಂತಿ ಯದುಪೇಕ್ಷಯ. ಎಲ್ಲ ಪದಾರ್ಥಗಳು, ನಮ್ಮ ಪುಣ್ಯ ಪಾಪಗಳು, ಮೂರು ವಿಧವಾದ ಕಾಲಗಳು, ಸ್ವಭಾವ, ಜೀವ ಇವರೆಲ್ಲರೂ ಭಗವಂತನ ಅನುಗ್ರಹದಿಂದ ಇರಲು ಸಾಧ್ಯ. ಭಗವಂತನ ಅನುಗ್ರಹವಿಲ್ಲದೆ ಇದ್ದರೆ ಆಧ್ಯಾತ್ಮಿಕೋ ಯಃ ಪುರುಷಃ ಸೋಸಾವೇವಾಧಿದೈವಿಕಃ ಯಸ್ತತ್ರೋಭಯ ವಿಚ್ಛೇದಃ ಸಸ್ಮೃತೋ ಹ್ಯಾಧಿಭೌತಿಕಃ. ಪ್ರಾಯ ಪುರಾಣಿಕರು ಇದನ್ನು ಬಿಟ್ಟು ಹೋಗಲೇಬೇಕು. ಏನರ್ಥ? ಇದರರ್ಥ ಏನು? ಆಧ್ಯಾತ್ಮಿಕನಾದಂತಹ ಪುರುಷ ಅಂದರೆ ನಮ್ಮ ದೇಹದಲ್ಲಿ ಇರುವ ಸೂರ್ಯ, ಚಕ್ಷುರಿಂದ್ರಿಯಕ್ಕೆ ಅಭಿಮಾನಿಯಾದ ಸೂರ್ಯ. ಸೋಸಾವೇವಾಧಿದೈವಿಕ, ಬೆಳಕಿಗೆ ಅವನೇ ಅಭಿಮಾನಿ. ಆಧ್ಯಾತ್ಮಿಕೋ ಯಃ ಪುರುಷ ಸೂರ್ಯ ಸೋಸಾವೇವಾಧಿದೈವಿಕ, ಅವನೇ ಹೊರಗಿನ ಬೆಳಕಿಗೆ ಅಭಿಮಾನಿ. ಯಸ್ತತ್ರ ಉಭಯ ವಿಚ್ಛೇದ ಸಸ್ಮತೋ ಹ್ಯಾಧಿಭೌತಿಕ. ಉಭಯಾಭ್ಯಾಂ ವಿಚ್ಛೇದ ಉಭಯ ವಿಚ್ಛೇದ ಅಂದರೆ ಏನರ್ಥ? ಯಸ್ತತ್ರ ಉಭಯ ವಿಚ್ಛೇದ ಸಸ್ಮತೋ ಹ್ಯಾಧಿಭೌತಿಕ. ಆಧಿಭೌತಿಕವಾದದ್ದು ಯಾವುದು? ರೂಪ. ರೂಪ ಇದು ಆಧಿಭೌತಿಕವಾದ ವಸ್ತು. ಆಧ್ಯಾತ್ಮಿಕವಾದದ್ದು ಚಕ್ಷುರಿಂದ್ರಿಯ, ಆಧಿದೈವಿಕವಾದದ್ದು ಬೆಳಕು. ಬೆಳಕು ಚಕ್ಷುರಿಂದ್ರಿಯಗಳು ಇದ್ದರೆ ರೂಪದ ದರ್ಶನ. ವಿಚ್ಛೇದ ಎಂದರೆ ಪರಿಚ್ಛೇದ, ಪರಿಚ್ಛೇದ ಎಂದರೆ ನಿರ್ಣಯ, ನಿಶ್ಚಯ. ಈ ಉಭಾಭ್ಯಾಂ ಪರಿಚ್ಛೇದ ಕಣ್ಣಿನಿಂದ ಮತ್ತು ಬೆಳಕಿನಿಂದ ರೂಪದ ಜ್ಞಾನ. ಕಣ್ಣಿನಿಂದ ಬೆಳಕಿನಿಂದ ರೂಪದ ಜ್ಞಾನವಾಗತ್ತೆ. ಮತ್ತು ಇವನಿಗೆ ಕಣ್ಣಿದೆ, ಇಲ್ಲಿ ರೂಪ ಇತ್ತು ಅನ್ನುವ ಜ್ಞಾನವು ರೂಪದ ಜ್ಞಾನದಿಂದ ಜ್ಞಾನವಾಗ್ತದೆ. ಅಯಂ ಚಕ್ಷುಷ್ಮಾನ್ ರೂಪಾದಿ ಜ್ಞಾನವತ್ವಾತ್. ಉಭಯೋಹೋ, ಅವನಿಗೆ ಕಣ್ಣಿದೆ ಎಂಬ, ಬೆಳಕಿದೆ ಎಂಬ ವಿಚ್ಛೇದವಾಗುವುದು ಈ ರೂಪದಿಂದ, ಅಂದರೆ ರೂಪದ ಜ್ಞಾನದಿಂದ. ರೂಪದ ಜ್ಞಾನದಿಂದ ಕಣ್ಣಿನ ಬೆಳಕಿನ ಜ್ಞಾನ, ಕಣ್ಣಿನ ಬೆಳಕಿನಿಂದ, ಕಣ್ಣು ಮತ್ತು ಬೆಳಕುಗಳಿಂದ ರೂಪದ ಜ್ಞಾನ. ಅರ್ಥ ಆಯ್ತಿಲ್ಲ? ಶ್ಲೋಕವನ್ನು ಓದ್ತಾ ಹೋದರೆ ಏನು ಸಂಬಂಧ? ಏನು ಸಂಬಂಧ? ಈ ಆಶ್ರಯನಾದ ಪರಮಾತ್ಮನ ವಿಷಯವನ್ನು ಹೇಳ್ತಾ ಇರುವಾಗ, ಪುರಾಣ ಲಕ್ಷಣವನ್ನು ಹೇಳ್ತಾ ಇರುವಾಗ ಇದೇನು ಸಂಬಂಧ? ಅದರ ಸಂಬಂಧ ಮುಂದತ್ತದೆ. ಹಾಗಿದ್ರೆ ನಾನು ಮುಂದಿನ ಶ್ಲೋಕವನ್ನು ಹೇಳಬೇಕು, ಅದು ನಿಮ್ಮ ಪ್ರಾರಬ್ಧ. ಏತದ್ ಏಕತಮಾಭಾವೇ ಯದಾ ನೋಪಲಭಾಮಹೇ. ಯದಾ ಯಾವಾಗ, ಯಾವ ಸುಷುಪ್ತಿ ಕಾಲದಲ್ಲಿ ಏಕತಮವಿಲ್ಲ, ಇವು ಮೂರರಲ್ಲಿ ಒಂದಿಲ್ಲ. ಯಾವಾಗಲೇ ಬೆಳಕಿಲ್ಲ, ರೂಪ ಕಾಣೋದಿಲ್ಲ. ರೂಪ ಕಾಣಲಿಲ್ಲ, ಇವನಿಗೆ ಕಣ್ಣಿದೆ ಅಂತ ಗೊತ್ತಾಗೋದಿಲ್ಲ. ಕಣ್ಣಿಲ್ಲ, ರೂಪ ಕಾಣೋದಿಲ್ಲ ಬೆಳಕಿದ್ದರೂ. ರೂಪವೇ ಇಲ್ಲ ವಾಯುವಿಗೆ, ಹಾಗೂ ಕಣ್ಣು ಬೆಳಕು ನಿಶ್ಚಯ ಮಾಡಲಿಕ್ಕೆ ಬರುವುದಿಲ್ಲ. ಹಾಗಾಗಿ ಯದಾ ಯಾವಾಗ ಸುಷುಪ್ತ್ಯಾದಿ ಕಾಲದಲ್ಲಿ ಏಕತಮಾಭಾವೇ, ಈ ಮೂರರಲ್ಲಿಯ ಒಂದು ಇಲ್ಲದಿದ್ದಾಗ, ನೋಪಲಭಾಮಹೇ, ತದಭಿಮಾನಿಗಳಾಗಲಿ ಆ ವಸ್ತುಗಳಾಗಲಿ ಇಲ್ಲದೇ ಇದ್ದಾಗ, ನ ಜಾನೀಮಃ ತತ್ರ ತಸ್ಯಾಂ ಅವಸ್ಥಾಯಾಂ ಯಹ ಆತ್ಮ ಜೀವಾಂತರ್ಯಾಮಿ ತ್ರಿತಯಂ ವೇದ. ಇದು ಬೆಳಕಿಲ್ಲ, ಕಣ್ಣಿಲ್ಲ, ರೂಪವಿಲ್ಲ ಅಂತಾದಾಗಲೂ ರೂಪವನ್ನು, ಬೆಳಕನ್ನು, ಕಣ್ಣನ್ನು ತಿಳಿದುಕೊಳ್ಳುವ ಸಮರ್ಥನಾದವನು ದೇವರೊಬ್ಬ. ದೇವರೊಬ್ಬ.
ಆ ದೇವರು ತ್ರಿತಯಂ ತತ್ರ ಯೋ ವೇದ, ತತ್ರ ಅಂದರೆ ತಸ್ಯಾಮವಸ್ಥಾಯ, ತ್ರಿತಯಂ ಯೋ ವೇದ, ಮೂರನ್ನೂ ತಿಳಿದುಕೊಳ್ಳಲು ಸಮರ್ಥನಾದ ಯಾವ ಸರ್ವಜ್ಞನೋ ಸಹ ಆತ್ಮ, ಆ ಭಗವಂತ ಸ್ವಾಶ್ರಯಾಶ್ರಯ. ಈ ಎಲ್ಲ ಜೀವರಾಶಿಗಳಿಗೆ ಆಶ್ರಯರಾದ ರೂಪಾಭಿಮಾನಿ, ಚಕ್ಷುರಭಿಮಾನಿ, ಪ್ರಕಾಶಾಭಿಮಾನಿ ದೇವತೆಗಳಿಗೆ ಆಶ್ರಯರಾಗಿದ್ದ. ಆದ್ದರಿಂದ ಅವನನ್ನು ಆಶ್ರಯ ಅಂತ ಕರೆದಿದ್ದೆ. ಅಂದರೆ ಏನಾದಾಗೈತಿ ಈಗ? ಏನಾದಾಗಾಯಿತು ಹೇಳಿ ನೋಡೋಣ. ಅಂದರೆ ಆಶ್ರಯ ಶಬ್ದಕ್ಕೆ ಒಂದರ್ಥ ಜಗದಾಶ್ರಯ, ಇನ್ನೊಂದರ್ಥ ಜಗತ್ತಿನ ಸೃಷ್ಟ್ಯಾದ್ಯಾಶ್ರಯ, ಇನ್ನೊಂದರ್ಥ ಜಗತ್ತಿನ ಜೀವರಾಶಿಗಳಿಗೆ ಆಶ್ರಯಪ್ರದರಾದ ರೂಪ, ಚಕ್ಷುರಾದಿ ಇಂದ್ರಿಯ ಮತ್ತು ಪ್ರಕಾಶ ಎಂಬ ಆದಿಭೌತಿಕ, ಆಧ್ಯಾತ್ಮಿಕ, ಆದಿದೈವಿಕ ಪದಾರ್ಥಗಳಿಗೂ ತದಾಭಿಮಾನಿ ದೇವತೆಗಳಿಗೂ ಆಶ್ರಯ, ಮುಖ್ಯಾಶ್ರಯ, ಸಲವಾಶ್ರಯ. ಅವನು ಮುಖ್ಯ. ಹಾಗಾಗಿ ಅವನ ಜ್ಞಾನಕ್ಕಾಗಿ ಈ ಎಲ್ಲ ಅತ್ರ ಸರ್ಗೋ ವಿಸರ್ಗಶ್ಚ ಸ್ಥಾನಂ ಪೋಷಣ ಮೂತಯ ಇವೆಲ್ಲವನ್ನು ಹೇಳುವುದು. ನಾನು ಮೊದಲೇ ಹೇಳ್ಬೋದಾಗಿತ್ತು, ಅದೇ ಇವೆಲ್ಲ ಸುಮ್ಮನೆ ಶ್ರಮವಾಗ್ತದೆ. ಸತ್ಯಾಂ ಜಿಜ್ಞಾಸಾಯಾಂ ವಕ್ತವ್ಯಂ ನಾಪೃಷ್ಟ ಕಸ್ಯಚಿತ್ ಬ್ರೂಯಾತ್ ಇತಿ ನ್ಯಾಯೇನ ಬಿಟ್ಟೆ. ಭಾಳ ನಾನು ಹೇಳಿದ್ದೇನೆ, ಮಾತಿಗೆ ನಾವು ಬಿಟ್ಟು ಹೋಗ್ತಾ ಇದ್ದೇವೆ ಅಂತೇ ಭಾವನೆ ಬರ್ತದೆ. ಹೇಳಿ ಆಯಿತು, ಸಂತೋಷವಾಯಿತು, ತೃಪ್ತಿ ಅಂತಿಲ್ಲ. ಇರಲಿ, ಕೊನೆಗೊಂದು ಮಾತನ್ನು ಹೇಳಿ ನಾನು ಸ್ವಲ್ಪ ಕೆಲವು ಮಾತುಗಳನ್ನು ಹೇಳಿ ಮುಗಿಸ್ತೇನೆ. ಸತ್ವಗುಣ, ರಜೋಗುಣ, ತಮೋಗುಣಗಳು ಅಂತ ಮೂರುಂಟು. ಆ ಮೂರರಲ್ಲಿ ಮತ್ತೆ ಮೂರು ಭಾಗಗಳಿವೆ. ಸತ್ವಗುಣ, ಸತ್ವಸತ್ವ, ಸತ್ವರಜ, ಸತ್ವತಮ, ರಜಸ್ಸತ್ವ, ರಜೋರಜ, ರಜಸ್ತಮಸ್ಸು, ತಮಸ್ಸತ್ವ, ತಮೋರಜ, ತಮಸ್ತಮ ಎಂಬುದಾಗಿ 9 ಭಾಗಗಳಾಯಿತು. ಅದರೊಳಗೆ ತಾಮಸರಲ್ಲಿ ತಾಮಸರಾದವರು ಯಾರು? ಪ್ರಧಾನ ದೈತ್ಯರು. ದೈತ್ಯಾ ಪ್ರಧಾನಾ ದೇವಶತ್ರವ. ಕಲಿ, ಕಾಲನೇಮಿ, ವಿಪ್ರಚಿತ್ತಿ ಇವರೆಲ್ಲರೂ ಇತ್ಯಾದಿಗಳು ಅನೇಕ ಜನರು ಅವರು ದೈತ್ಯರು. ಅವರು ತಾಮಸರು. ತಾಮಸ ರಾಜಸರು ಯಾರು? ಅವರ ಲಾಲೂಗಳು, ಅವರ ಚೇಲಾಗಳು, ಅವರ ಬೆನ್ನಿಂದೆ ಓಡಾಡುವಂತಹ ತಾಮಸರಿದ್ದಾರಲ್ಲ, ಆ ಮಹಾದೈತ್ಯರ, ಕಲ್ಯಾದಿ ದೈತ್ಯರ ಹಿಂದೆ ಓಡಾಡುವಂತಹ ಏನು ಜನರಿದ್ದಾರೋ ಅವರೆಲ್ಲರೂ ಕೂಡ ಅವರು ತಾಮಸ ರಾಜಸರು. ಆಮೇಲೆ ಅನುಗಾಹ ತೇಷು ಸಾತ್ವಿಕಾ ಅನಾಖ್ಯಾತಾಸುರ ಪ್ರೋಕ್ತಾ. ಅನಾಖ್ಯಾತ ಅಸುರರು, ಅವರಿಗೆ ಹೆಸರಿಲ್ಲ, ಅನಾಮಧೇಯರು, ಅವರ ಹೆಸರು ಪೇಪರಲ್ಲಿ ಬರುವುದಿಲ್ಲ ಎಂದು ಅಂತಹ ಪಾಪಿಷ್ಠರು. ಇದು ಅಂದರೆ ತಾಮಸರು, ತಾಮಸ ರಾಜಸರು, ತಾಮಸ ಸಾತ್ವಿಕರು, ಈ ಅನಾಖ್ಯಾತ ಅಸುರರು. ಆಮೇಲೆ ರಾಜಸ ತಾಮಸರಾದವರು ಮನುಷ್ಯರು. ಮನುಷ್ಯರಲ್ಲಿ ಯಾರು ಕೆಟ್ಟವರೋ ಅವರು ರಾಜಸ ತಾಮಸರು. ಅವರು ಅಲ್ಲಿಯವರೆಗೆ ಆ 4 ಕೆಟಗರಿಯ ಜನ ಅಂಧಂತಮಸ್ಸಿಗೆ ಹೋಗ್ತಾರೆ. ರಾಜಸ ತಾಮಸ, ತಾಮಸ ಸಾತ್ವಿಕ, ತಾಮಸ ರಾಜಸ, ತಾಮಸ. ಮಹಾದೈತ್ಯರು, ಅವರ ಅನುಯಾಯಿಗಳು, ಹೆಸರಿಲ್ಲದ ಕೋಟ್ಯಾಂತರ ದೈತ್ಯರು ಹಾಗೂ ದುಷ್ಟ ಮನುಷ್ಯರು, ಇವರು 4 ಜನ ಅಂಧಂತಮಸ್ಸಿಗೆ ಹೋಗ್ತಾರೆ. ಆಮೇಲೆ ರಾಜಸರು, ಅದು ಒಂದೇ ಒಂದು ಕೆಟಗರಿ. ಜನ ಬೇಕಾದಷ್ಟಿರಬಹುದು, ಒಂದೇ ಒಂದು ಕೆಟಗರಿ. ಅವರೇನು ಮಾಡ್ತಾರೆ ಗೊತ್ತೇನು? ಕೆಲಸಕ್ಕೆ ಹೋಗ್ತಾರೆ, ನೌಕರಿ ಮಾಡ್ತಾರೆ, ಮನೆಗೆ ಬರ್ತಾರೆ, ಮಕ್ಕಳನ್ನು ಕರ್ಕೋತಾರೆ, TV ನೋಡ್ತಾರೆ, ಮಲ್ಕೋತಾರೆ.
ಅವರು ದೇವರ ಗುಡಿಗೂ ಹೋಗುವುದಿಲ್ಲ, ದೇವರನ್ನು ಬೈಯುವುದಿಲ್ಲ. ಇವರು ರಾಜಸ ಕ್ಲಿಯರ್ ಪಿಕ್ಚರ್ ಮಾಡಿಕೊಟ್ರು. ಇನ್ನು ರಾಜಸ ಸಾತ್ವಿಕರು ಯಾರಿದ್ದಾರೆ? ನಾವೆಲ್ಲ ರಾಜಸ ಸಾತ್ವಿಕರು. ಹಾಗಾಗಿ ನಾವು ಶಾಸ್ತ್ರವನ್ನು ಓದುವುದಕ್ಕೆ ಕೂಡ್ತೇವೆ, ದೇವರ ನಾಮಸ್ಮರಣೆ ಮಾಡ್ತೇವೆ, ಧರ್ಮ ಅಂತಂತೇವೆ, ಪುಣ್ಯ ಇತ್ಯಾದಿಗಳನ್ನು, ವಿಷ್ಣು ಭಕ್ತಿಯನ್ನು. ಬ್ರಹ್ಮದೇವರು ಸಮುದ್ರದಷ್ಟು ಭಕ್ತಿ ಮಾಡಿದರೆ, ಇಂದ್ರಾದಿ ದೇವತೆಗಳು ಗಂಗಾ ನದಿಯಷ್ಟು ಭಕ್ತಿ ಮಾಡಿದರೆ, ಇನ್ನು ಉಳಿದ ದೇವತೆಗಳು ಋಷಿಗಳು ಕೆರೆ ಬಾವಿಯಷ್ಟು ಭಕ್ತಿ ಮಾಡಿದರೆ, ನಾವು ಒಂದು ಗಿಂಡಿಯಷ್ಟಾದರೂ ಭಕ್ತಿ ಮಾಡ್ತೇವೆ. ನಾವು ಅಷ್ಟಾದರೂ ಭಕ್ತಿ ಮಾಡಿದರೆ ನಾವು ಮೋಕ್ಷಯೋಗ್ಯರು, ರಾಜಸ ಸಾತ್ವಿಕರು. ನಮ್ಮ ಮೇಲಿದ್ದವರು ಆತ್ವಿಕ ತಾಮಸರು. ಅವರು ಅನಾಖ್ಯಾತ ದೇವತೆಗಳು, ಹೆಸರಿಲ್ಲದ ದೇವತೆಗಳು, ಅಸಂಖ್ಯ ದೇವತೆಗಳಿದ್ದಾರೆ. ಗಂಧರ್ವಾದಿಗಳೂ ಇದ್ದಾರೆ. ಅವರೆಲ್ಲರೂ ಕೂಡ ಅನಾಖ್ಯಾತರು, ಸಾತ್ವಿಕ ತಾಮಸರು. ಸಾತ್ವಿಕ ರಾಜಸರು ಕೆಳಗಿನ ದೇವತೆಗಳು. ದೇವಾ ಪೃಥಗನಾಖ್ಯಾತಾ ಸ್ಮೃತ ಸಾತ್ವಿಕ ತಾಮಸಾ ಅತಾತ್ವಿಕ ತಥಾಖ್ಯಾತಾ ಸ್ಮೃತ ಸಾತ್ವಿಕ ರಾಜಸಾ. ತತ್ವಾಭಿಮಾನಿಗಳಾಗದಿರುವ ದೊಡ್ಡ ದೊಡ್ಡ ದೇವತೆಗಳು ಅವರೆಲ್ಲರೂ ಸಾತ್ವಿಕ ರಾಜಸರು. ಇನ್ನು ತತ್ವಾಭಿಮಾನಿಗಳಾದ ದೇವತೆಗಳೇನಿದ್ದಾರೋ ಅವರು ಸಾತ್ವಿಕರು. ಇಷ್ಟು 9 ಕ್ಯಾಟಗರಿ. ಇದರೊಳಗೆ ಮೇಲಿನ 4 ಜನ ಮೋಕ್ಷಕ್ಕೆ, ಕೆಳಗಿನ 4 ಜನ ಅಂಧಂತಮಸ್ಸಿಗೆ, ಮಧ್ಯದ ಒಂದು ವರ್ಗ ಸಂಸಾರದ. ಕ್ಲಿಯರ್ ಆಗಿ ತಿಳಿದಿ. ನಾವು ರಾಜಸ ಸಾತ್ವಿಕರೇ, ನಾವು ಬರೀ ಸಾತ್ವಿಕರಲ್ಲ. ಬರೀ ಸಾತ್ವಿಕರ ಗುಂಪಿನಲ್ಲಿ ಬರುವುದಿಲ್ಲ, ರಾಜಸರಲ್ಲಿ ಸಾತ್ವಿಕರು ಎಂಬ ಗುಂಪಿನಲ್ಲಿ ನಾವು ಸೇರ್ತೇವೆ. ಆದರೂ ಮುಕ್ತಿಯೋಗ್ಯರು ನಾವು. ಸರಿಯಾಗಿ ತಿಳಿದಿ. ರಾಜಸ ತಾಮಸರಲ್ಲೇ ಸೇರ್ತಾರೆ. ನಿತ್ಯ ವಿಷ್ಣು ದ್ವೇಷವನ್ನು ಮಾಡತಕ್ಕಂತಹ ದುಷ್ಟರು ಮನುಷ್ಯರು, ಆದರೂ ಅವರು ಅಂಧಂತಮಸ್ಸಿಗೆ ಹೋಗ್ತಾರೆ. ಇಷ್ಟು ನಿಶ್ಚಿತ. ಆದರೆ ಇದರೊಳಗೆ ಇನ್ನೂ ಒಂದು ವಿಶೇಷವಿದೆ. ತಾಮಸರಲ್ಲೂ ಅದಿದೆ, ಸಾತ್ವಿಕರಲ್ಲೂ ಅದನ್ನು ಸ್ಪಷ್ಟವಾಗಿ ಹೇಳ್ತಾರೆ. ಏನು? ಸಾತ್ವಿಕರಾದವರು ದೇವತೆಗಳು, ತತ್ವಾಭಿಮಾನಿ ದೇವತೆಗಳು. ಅವರಲ್ಲಿ ಉತ್ತಮರಾದವನು ಇಂದ್ರದೇವರು. ಅವರಿಗಿಂತಲೂ ಸಾತ್ವಿಕರಾದವರು 4+, 1+, 2+, 3+, 4+. ಪ್ಲಸ್ ಅಂದರೆ ಸಾತ್ವಿಕ, ಪ್ಲಸ್ ಇದ್ದವನು ಇಂದ್ರ. ಅದರ ಮೇಲೆ ಮತ್ತೊಂದು ಪ್ಲಸ್ ಸೇರಿಸಿದರೆ ರುದ್ರ, ಅದರ ಮೇಲೆ ಮತ್ತೊಂದು ಪ್ಲಸ್ ಸೇರಿಸಿದರೆ ಸರಸ್ವತಿ, ಅದರ ಮೇಲೆ ಮತ್ತೊಂದು ಪ್ಲಸ್ ಸೇರಿಸಿದರೆ ಬ್ರಹ್ಮದೇವರು. ಆಮೇಲೆ ಪ್ಲಸ್ಸುಗಳೇ ಇಲ್ಲ. ಯಾರೋ ಹೇಳ್ತಾರೆ ಚುಕ್ಕಿಗಳು 5 ಅಂತ. 5 ಅಲ್ಲ. ಸಾತ್ವಿಕ ಇಂದ್ರ, ಸಾತ್ವಿಕ ರುದ್ರ, ಸಾತ್ವಿಕ ಸರಸ್ವತಿ, ಸಾತ್ವಿಕ ಬ್ರಹ್ಮದೇವರು. ಯಾರು ಹೇಳ್ತಾರೆ 5 ಚುಕ್ಕಿ ಅಂತ ಹೇಳೋರು? 5 ಚುಕ್ಕಿಗಳಲ್ಲ, 7 ಚುಕ್ಕಿಗಳಾಯ್ತು. ಆದ್ದರಿಂದ ಸಾತ್ವಿಕ ಸತ್ವ ಮಹಾಸತ್ವ ಸೂಕ್ಷ್ಮ ಸತ್ವ ಚತುರ್ಮುಖ. ಗೀತಾ ತಾತ್ಪರ್ಯದಲ್ಲಿ ಶ್ರೀಮದಾಚಾರ್ಯರು ಇದನ್ನು ಹೇಳ್ತಾರೆ. ಬಹಳ ಅದ್ಭುತವಾದ. ಹಾಗಾಗಿ ಅಷ್ಟು ಶುದ್ಧವಾದ ಸತ್ವವಿದ್ದದ್ದರಿಂದಾಗಿ ಅವರಲ್ಲಿ ಎಂದೆಂದಿಗೂ ಮುಂದೆ ಬರ್ತದೆ. ಮತ್ತೆ ಎಂದೂ ಪಾಪ ಘಟನೆ ಆಗುವುದಿಲ್ಲ, ಎಂದೂ ತಪ್ಪು ತಿಳಿಯುವುದಿಲ್ಲ. ಕೆಲವರು ಇರ್ತಾರೆ, ಅಲ್ಲಿ ತಂಬಿಗೆ ಇಟ್ಟಿದ್ದೀನಿ, ಅದು ಇದ್ದಿದ್ದಿಲ್ಲ, ಅದನ್ನು ಸ್ವಚ್ಛ ಮಾಡಿಕೊಂಡು ಅದನ್ನು ತೊಗೊಂಡು ಬಾ ಅಂತಂದ್ರೆ ಅದನ್ನು ಹೊಲಸು ಮಾಡಿಕೊಂಡು ತಂದು ಅಲ್ಲೇ ಇಡ್ತಾರೆ. ಎಲ್ಲ ವಿಪರೀತ ಜ್ಞಾನ ರೀ ಅವ್ರದ್ದು. ವ್ಯವಹಾರದಲ್ಲಿ ಎಲ್ಲ ವಿಪರೀತ ಜ್ಞಾನ. ಏನು ಹೇಳ್ತೀರೋ ಅವನಿಗೆ ನಾನು ಒಂದು 10,000 ರೂಪಾಯಿ ಸಾಲ ಕೊಟ್ಟಿದ್ದೀನಿ, ಅವನ ಹತ್ರ ತೊಗೊಂಡು ಬಾ ಅಂತ ಹೇಳಿದರೆ ಇವರು ನಮ್ಮ ಜೇಬಿನಿಂದ ತೊಗೊಂಡು ಹೋಗಿ 10,000 ರೂಪಾಯಿ ಕೊಟ್ಟು ಬರ್ತಾರೆ. ಇದು ಯಾಕೆ ಹೀಗಾಗ್ತದೆ ಅಂದರೆ ತಮೋಗುಣ ಹೆಚ್ಚಾಗಿದ್ರೆ ಹೀಗಾಗ್ತದೆ. ಅದು ಆ ತಮೋಗುಣ ಇರಪ್ಟ್ ಆದಾಗೆಲ್ಲ ಈ ತರಹ ಭ್ರಾಂತಿಗಳು ಬರಲಿಕ್ಕೆ ಶುರುವಾಗ್ತದೆ. ಹೀಗೆ ಜಗತ್ತಿನಲ್ಲಿ ಪರಮಾತ್ಮ ಎಲ್ಲ ಇದೆ. ಇತ್ತ
ಇತ್ತಂ ಭಾವೇನ ಕಥಿತೋ ಭಗವಾನ್ ಭಗವತ್ತಮಃ ನೇತ್ತಂ ಭಾವೇನ ಹಿ ಪರಂ ದ್ರಷ್ಟುಮರ್ಹಂತಿ ಸೂರಯಃ. ನೋಡಿ, ಸ್ಪೇರಿಂಗ್ಲಿ ಶ್ರೀಮದಾಚಾರ್ಯರು ಪದಚ್ಛೇದವನ್ನು ಮಾಡ್ತಾರೆ. ಸ್ಪೇರಿಂಗ್ಲಿ, ಎಲ್ಲಿ ಅನಿವಾರ್ಯವಾಗತ್ತೆ ಅಲ್ಲಿ ಏನು ಹೇಳ್ತಾರೆ ನೋಡಿ. ಭಗವಾನ್ ಭಗವತ್ತಮಃ, ಭಗವತ್ತಮನಾದ ಭಗವಂತ ಇತ್ತಂ ಭಾವೇನ ಕಥಿತಃ. ಆದ್ದರಿಂದ ಏನು ಇತ್ತಂ ಭಾವ ನೇತ್ತಂ ಭಾವೇನ ಕಥಿತ ಅಂದರೆ ಏನರ್ಥ? ತಪ್ಪು, ಹಾಗಲ್ಲ. ಅದಕ್ಕಾಗಿ ಭಗವತ್ತಮಃ ಭಗವಾನ್ ನಾ ಪರಮಪುರುಷ, ನಾ ನರವು ನರಃ, ನಾ ಅಂದರೆ ಪರಮಪುರುಷ ಪರಮಾತ್ಮ. ಭಗವತ್ತಮಃ ಭಗವಾನ್ ನಾ ಇತ್ತಂ ಭಾವೇನ ಕಥಿತಃ. ಆದ್ದರಿಂದ ದೇವರನ್ನ ಭಗವತ್ತಮನಾದ ಭಗವಂತನಾದ ಪರಮಪುರುಷನಾದ ನಾರಾಯಣನು ಹೀಗೆ ಸರ್ವೋತ್ತಮ ಸ್ವತಂತ್ರ ಸರ್ವಸ್ವಾಮಿ ಸೃಷ್ಟ್ಯಾದಿಕರ್ತ ಸರ್ವಾಶ್ರಯ ಸ್ವಶ್ರಯಾಶ್ರಯ ಇತ್ಯಾದಿಯಾಗಿ ಹೇಳಲ್ಪಟ್ಟಿದ್ದಾನೆ. ಆದ್ದರಿಂದ ನೀವು ಪರಮಾತ್ಮನನ್ನ ಇತ್ತಂ ಭಾವೇನ ದ್ರಷ್ಟುಂ ಅರ್ಹಂತಿ, ಈ ರೀತಿಯಾಗಿ ದೇವರನ್ನು ತಿಳಿಯಬೇಕು. ಅದಕ್ಕಾಗಿ ಶ್ರೀಮದಾಚಾರ್ಯರು ನಾ ಎನ್ನುವ ಶಬ್ದಕ್ಕೆ ಪುರುಷಃ ಅಂತ ಅರ್ಥ ಬರೆದು, ನಾ ಎಂಬ ಪದಚ್ಛೇದ ಮಾಡಿ ಪುರುಷ ಎಂಬ ಅರ್ಥವನ್ನು ಬರೆದು. ನ ಚಾಸ್ಯ ಜನ್ಮಕರ್ಮಾಣಿ ಪರಸ್ಯ ನ ವಿಧೀಯತೆ ಕರ್ತೃತ್ವಂ ಪ್ರತಿಷೇಧಾರ್ಥಂ ಮಾಯೆಯ ಆರೋಪಿತಂ ಹಿ ತತ್. ಕಠಿಣವಾದ ಶ್ಲೋಕ ಇದು, ಇಂಟ್ರೆಸ್ಟ್ ಇದ್ದರೆ ಹೇಳ್ತೀನಿ ಅರ್ಥ. ಪರಸ್ಯ ಸಕಾಶಾತ್, ಪರಸ್ಯ ಅಂದರೆ ದೇವರಿಂದ, ಅಸ್ಯ ಈ ಜಗತ್ತಿನ, ಯಾದವಾರ್ಯರು ವ್ಯಾಖ್ಯಾನ ಮಾಡಿದ್ದು ತುಂಬ ಚೆನ್ನಾಗಿದೆ, ಇಷ್ಟೇ ನಾನು ಹೇಳ್ತೇನೆ. ಯಾದವಾರ್ಯರು ವ್ಯಾಖ್ಯಾನ ಮಾಡಿದ್ದು ತುಂಬ ಚೆನ್ನಾಗಿದೆ. ನೋಡಿ ನೀವು ನೋಡಿ ಎನ್ನುವುದಕ್ಕೆ ಕರ್ಮ ಏನೋ ನೀವೇ ತಿಳ್ಕೊಡ್ರಿ. ಪರಸ್ಯ ಸಕಾಶಾತ್ ಅಸ್ಯ ಈ ಜಗತ್ತಿನ ಜನ್ಮಕರ್ಮಾಣಿ, ಈ ಜನ್ಮಕರ್ಮಾಣಿ ವಿಧೀಯತೆ ಅಂತ ಅನ್ನೋದೇನಿದೆ ನೋಡಿ, ಇದನ್ನು ಶ್ರೀಮದಾಚಾರ್ಯ ಹೇಳ್ತಾರೆ ಕ್ರಿಯಾವಿಶೇಷಣ ಮಾಡಿ ಅಂತ. ಜನ್ಮಕರ್ಮಾಣಿ ವಿಧೀಯತೆ ಅಂತ ಅನ್ನೋದೇನು ಕ್ರಿಯಾವಿಶೇಷಣ ಮಾಡೋದು? ನಿತ್ಯಂ ಕ್ರಿಯಾವಿಶೇಷಣ, ಸುಂದರಂ ಕ್ರಿಯಾವಿಶೇಷಣ. ಕ್ರಿಯಾವಿಶೇಷಣ ಕಂಡದ್ದೆಲ್ಲ ಹೇಗಾಗ್ತಾವ್ರಿ? ಹಾಗಾಗಿ ದೇವರಿಂದ, ಪರಸ್ಯ ದೇವರಿಂದ, ಅಸ್ಯ ಈ ಜಗತ್ತಿಗೆ ಜನ್ಮಕರ್ಮಾಣಿ ಜನ್ಮಕರ್ಮಗಳು ವಿಧೀಯತೆ ಅಂತನ್ನೋದು ಕ್ರಿಯಾವಿಶೇಷಣವಾಗಬೇಕು. ಹೇಗೆ? ಅದಕ್ಕೆ ಹೇಳ್ತಾರೆ ಜನ್ಮಕರ್ಮಾಣಿ ಯಥಾ ಸಂಭವಂತಿ ತಥಾ. ಅಂದರೆ ದೇವರಲ್ಲಿ ನಾವು ಕರ್ತೃತ್ವವು ಇದೆ ಎಂದು ಹೇಳಬೇಕಾಗಿದೆ. ಜನ್ಮಕರ್ಮಗಳು ಯಾಕೆ ಕರ್ತೃತ್ವವನ್ನು ಹೇಳಬೇಕು ಅಂತ ಕೇಳಿದರೆ, ಈ ಜಗತ್ತಿನ ಜನ್ಮಕರ್ಮಗಳಾಗಬೇಕು ಅಂತನ್ನುವುದಕ್ಕಾಗಿ ಕರ್ತೃತ್ವವನ್ನು ಹೇಳಬೇಕಾಗಿದೆ ಪರಮಾತ್ಮನಿಗೆ. ದೇವರಿಗೆ ಕರ್ತೃತ್ವವಿಲ್ಲ ಅಂತಾದರೆ ಜಗತ್ತಿನ ಉತ್ಪತ್ತಿ ಇಲ್ಲ. ದೇವರಿಗೆ ಕರ್ತೃತ್ವವಿಲ್ಲ ಅಂತಾದರೆ ಜೀವರಾಶಿಗಳು ಕರ್ಮ ಮಾಡುವಂತಿಲ್ಲ. ಏವಂಚ ಜಗತ್ತಿನ ಜನ್ಮವಾಗಲಿ ಜೀವರಾಶಿಗಳು ಮಾಡುವ ಕರ್ಮವಾಗಲಿ ಇವೆರಡೂ ಆಗಬೇಕಾದರೆ, ಸಂಭವಿಸಬೇಕಾದರೆ ದೇವರಿಗೆ ಕರ್ತೃತ್ವವನ್ನು ಒಪ್ಪಬೇಕು. ಆದ್ದರಿಂದ ಅದಕ್ಕಾಗಿ ಹೇಳಿದರು ಜನ್ಮಕರ್ಮಾಣಿ ಯಥಾ ಸಂಭವಂತಿ ಅಂತ ಮಾಡಿದರೆ ಆ ಜನ್ಮಕರ್ಮಾಣಿ ಎನ್ನುವುದು ಕ್ರಿಯಾವಿಶೇಷಣವಾಯಿತು. ಜನ್ಮಕರ್ಮಗಳು ದೇವರಿಂದ ಜಗತ್ತಿನ ಜನ್ಮಕರ್ಮಗಳು ಹೇಗೆ ಸಂಭವಿಸ್ತವೋ ಆ ರೀತಿಯಾಗಿ ದೇವರಿಗೆ ಹಾಗಾಗಿ ಕರ್ತೃತ್ವವಿಲ್ಲ ಎಂದು ಹೇಳುವುದಿಲ್ಲ.
ಕರ್ತೃತ್ವಂ ನ ವಿಧೀಯತೆ ಇತಿ ನ. ಕರ್ತೃತ್ವವಿಲ್ಲ ಎಂದು ಹೇಳಿಬಿಟ್ರೆ ಉಪನಿಷತ್ತಿನೊಳಗೆ ಜನ್ಮಕರ್ಮಗಳು ಸಂಭವಿಸುವುದಿಲ್ಲ. ಜನ್ಮಕರ್ಮಗಳು ಸಂಭವಿಸಬೇಕಾಗಿದೆ, ಆದ್ದರಿಂದ ಪರಮಾತ್ಮನಿಗೆ ಕರ್ತೃತ್ವ ಉಂಟು ಎಂದು ಹೇಳಬೇಕು. ನಮ್ಮ ಭಾಷೆಯಲ್ಲಿ ಹೇಳಬೇಕಾದ್ರೆ ತಿಪ್ಪರ್ಲಗ ಹಾಕಬೇಕಾಗ್ತದೆ ಅಂತ. ಈ ಶ್ಲೋಕಕ್ಕೆ ಅರ್ಥ ತಿಳ್ಕೋಬೇಕಾದ್ರೆ ತಿಪ್ಪರ್ಲಗ ಹಾಕಬೇಕು. ಇಷ್ಟು ಸಮಂಜಸವಾಗಿ ಅದವಾರ್ಯರೇ ವ್ಯಾಖ್ಯಾನ ಮಾಡಿದ್ದಾರೆ. ಪರಮಾತ್ಮನಿಂದ ಜಗತ್ತಿಗೆ ಜನ್ಮಕರ್ಮಗಳು ಹೇಗಾದೀತೋ ಹಾಗೆ ಭಗವಂತನಲ್ಲಿ ಕರ್ತೃತ್ವವನ್ನು ಇಲ್ಲ ಎಂದು ಹೇಳಲು ಬರುವುದಿಲ್ಲ. ಕರ್ತೃತ್ವವಿದೆಯೆಂದೇ ಹೇಳಬೇಕು. ವಿಧೀಯತೆ ಇವ. ಯಾಕೆ ಅಂದರೆ ಪ್ರತಿಷೇಧಾರ್ಥಂ. ಏನು ಪ್ರತಿಷೇಧ? ನಮ್ಮ ಸಂಸಾರದ ಪ್ರತಿಷೇಧ, ಸಂಸಾರದ ನಿಷೇಧಕ್ಕಾಗಿ. ಸಂಸಾರದ ನಿಷೇಧ ಅಂದರೆ ಏನು? ಮೋಕ್ಷ. ಮೋಕ್ಷಕ್ಕಾಗಿ, ಮೋಕ್ಷಕ್ಕಾಗಿ ಪರಮಾತ್ಮನಲ್ಲಿ ಕರ್ತೃತ್ವವನ್ನು ತಿಳಿತೀವಿ. ಅದು ಪರಮಾತ್ಮನ ಇಚ್ಛೆಯಿಂದ ಪರಮಾತ್ಮನಲ್ಲಿ ಏರಿಸಲ್ಪಟ್ಟದ್ದು. ಸುಭದ್ರಾದೇವಿಯನ್ನು ರಥದಲ್ಲಿ ಆರೋಪಣ ಮಾಡಿದ ಅಂದರೆ ಏರಿಸಿದ. ಹಾಗೆ ಕರ್ತೃತ್ವವನ್ನು ಆರೋಪಿಸಿದ ಅಂದರೆ ಕರ್ತೃತ್ವವನ್ನು ಪರಮಾತ್ಮನಲ್ಲಿ ಏರಿಸಿದ. ಪರಮಾತ್ಮ ತನ್ನಲ್ಲಿ ತಾನು ಕರ್ತೃತ್ವವನ್ನು ತನ್ನ ಇಚ್ಛೆಯಿಂದ ಏರಿಸಿಕೊಂಡ. ಹಾಗಾಗಿ ನಚಾಸ್ಯ ಜನ್ಮಕರ್ಮಾಣಿ ಪರಸ್ಯ ನ ವಿಧೀಯತೆ ಕರ್ತೃತ್ವಂ ಪ್ರತಿಷೇಧಾರ್ಥಂ ಮಾಯೆಯಾರೋಪಿತಂ ಹಿ ತತ್. ಇದು ಮತ್ತೆ ಎಲ್ಲ ಇದೆ. ಇದರ ಮುಂದಿನ ವಿಷಯಗಳನ್ನು ಮುಂದಿನ ಸ್ಕಂಧದಲ್ಲಿ ನಾನು ಹೇಳುತ್ತೇನೆ ಎಂಬುದಾಗಿ ಶುಕಾಚಾರ್ಯರು ಇಲ್ಲಿಗೆ 3ನೇ ಸ್ಕಂಧವನ್ನು ಮುಗಿಸ್ತಾ ಇದ್ದಾರೆ.